ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಅವೇರ್ ಅಂಡ್ ಬಿವೇರ್ ಚಾನೆಲ್ಗೆ ಸುಸ್ವಾಗತ. ವರ್ಷದಲ್ಲಿ ಒಂದು ದಿನ ನಾವು ಎಲ್ಲರೂ ಹಾವಿಗೆ ಪೂಜೆ ಮಾಡುತ್ತೇವೆ. ಆದರೆ ಒಂದು ಪ್ರಶ್ನೆ, ಹಾವಿಗೆ ಯಾಕೆ ಪೂಜೆ? ಹಾವು ವಿಷಕಾರಿಯಾದರೂ ದೇವರ ಸ್ಥಾನವನ್ನು ಹೇಗೆ ಪಡೆದಿತು? ನಾಗರ ಪಂಚಮಿಯ ಹಿಂದಿರುವ ನಿಜವಾದ ರಹಸ್ಯವೇನೋ? ಇಂದು ನಾವು ಪುರಾಣ, ವೇದ, ವಿಜ್ಞಾನ, ಜ್ಯೋತಿಷ್ಯ, ಪರಿಸರ ಎಲ್ಲವನ್ನೂ ಸೇರಿಸಿ ನೋಡೋಣ. ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಭಾರತದ ಬಹುತೇಕ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಹಾವು ನಮ್ಮ ಶತ್ರುವೇ ಅಥವಾ ರಕ್ಷಕನೇ? ಹಿಂದೂ ಧರ್ಮದಲ್ಲಿ ಹಾವು ಕೇವಲ ಒಂದು ಪ್ರಾಣಿಯಲ್ಲ, ಅದು ಶಕ್ತಿ, ಅದು ರಕ್ಷಣೆ, ಅದು ಜ್ಞಾನ. ಶಿವನ ಕಂಠದಲ್ಲಿ ನಾಗ, ವಿಷ್ಣುವಿನ ಹಾಸಿಗೆ ಆದಿಶೇಷ, ಸುಬ್ರಹ್ಮಣ್ಯನೊಂದಿಗೆ ನಾಗ, ಗಣಪತಿಯ ಹೊಟ್ಟೆಯ ಮೇಲೂ ನಾಗ. ಹಾಗಾದರೆ ಈ ಎಲ್ಲ ದೇವರುಗಳು ನಾಗನನ್ನು ಯಾಕೆ ಧರಿಸಿದ್ದಾರೆ? ಪುರಾಣಗಳು ಏನು ಹೇಳುತ್ತದೆ? ಆದಿಶೇಷನು 1000 ತಲೆಗಳ ನಾಗ, ಅವನೇ ಭೂಮಿಯನ್ನು ಸಮತೋಲನದಲ್ಲಿ ಹಿಡಿದಿದ್ದಾನೆ. ವಿಷ್ಣುವಿನ ವಿಶ್ರಾಂತಿಯು ಅವನ ಮೇಲೆಯೇ. ಇದು ಒಂದು ಸಂದೇಶ, ಸೃಷ್ಟಿ ನಡೆಯಲು ಸಮತೋಲನ ಅಗತ್ಯ ಎಂದು ತೋರಿಸಲು. ಶಿವನು ಹಾವನ್ನು ಯಾಕೆ ಧರಿಸಿದ್ದಾನೆ? ಹಾವು ಭಯದ ಸಂಕೇತ. ಶಿವನು ಭಯವನ್ನೇ ತನ್ನ ಕಂಠದಲ್ಲಿ ಧರಿಸಿದ್ದಾನೆ, ಅಂದರೆ ಭಯವನ್ನು ಗೆದ್ದವನೇ ಶಿವ. ಕೃಷ್ಣನು ಕಾಳಿಂಗ ಸರ್ಪವನ್ನು ಕೊಂದಿಲ್ಲ, ಅವನ ಅಹಂಕಾರವನ್ನು ಮಾತ್ರ ತುಳಿದ. ಇದು ದುಷ್ಟನ ಸಂಹಾರವಲ್ಲ, ದುಷ್ಟತನದ ಸಂಹಾರ ಮತ್ತು ಪರಿವರ್ತನೆ. ವಿಜ್ಞಾನ ಏನು ಹೇಳುತ್ತದೆ? ಭಾರತದಲ್ಲಿ 300ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇವೆ. ಇವುಗಳಲ್ಲಿ ಕೆಲವು ಮಾತ್ರ ಮನುಷ್ಯರಿಗೆ ಅಪಾಯಕಾರಿಯಾದ ವಿಷವನ್ನು ಹೊಂದಿರುತ್ತವೆ. ಹಾವುಗಳು ನೆಲದ ಕಂಪನಗಳನ್ನು ಗ್ರಹಿಸುತ್ತವೆ. ಇವು ರೈತರಿಗೆ ಸಹಾಯ ಮಾಡುತ್ತವೆ. ಹಾವು ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ, ಬೆಳೆಗಳನ್ನು ರಕ್ಷಿಸುತ್ತದೆ, ಆಹಾರ ಸರಪಳಿಯನ್ನು ನಿಯಂತ್ರಿಸುತ್ತದೆ, ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಹಾವುಗಳು ಕಣ್ಮರೆಯಾದರೆ ರೈತರು ಬೆಳೆಗಳನ್ನು ಕಳೆದುಕೊಳ್ಳುತ್ತಾರೆ, ರೋಗಗಳು ಹೆಚ್ಚಾಗುತ್ತವೆ ಮತ್ತು ಪ್ರಕೃತಿ ಕುಸಿಯುತ್ತದೆ. ಸಾವಿರಾರು ವರ್ಷಗಳ ಹಿಂದೆಯೇ ಹಾವುಗಳ ಆರಾಧನೆ ಅಸ್ತಿತ್ವದಲ್ಲಿತ್ತು. ನಾಗದೋಷ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾಗದೋಷವು ಕೇವಲ ಜಾತಕಕ್ಕೆ ಮಾತ್ರ ಅಂಟಿಕೊಂಡಿರುವ ಮೂಢನಂಬಿಕೆಯಲ್ಲ. ಜೀವನ, ವಂಶಾವಳಿ, ಸಂಯಮ ಮತ್ತು ಪವಿತ್ರ ಗಡಿಗಳನ್ನು ನಿಯಂತ್ರಿಸುವ ಸೂಕ್ಷ್ಮ ಕಾನೂನುಗಳನ್ನು ಉಲ್ಲಂಘಿಸಿದಾಗ ಹಿಂದಿನ ಮತ್ತು ಪ್ರಸ್ತುತ ಜೀವನದಿಂದ ಉಂಟಾಗುವ ಆಳವಾದ ಕರ್ಮದ ಫಲವಾಗಿದೆ. ನಾಗಗಳು ಪ್ರಾಣಶಕ್ತಿ, ಫಲವತ್ತತೆ, ವಂಶಾವಳಿಯ ನಿರಂತರತೆ, ಭೂಮಿಯ ರಕ್ಷಣೆ ಮತ್ತು ಧರ್ಮದ ಅಗೋಚರ ರಕ್ಷಕರನ್ನು ಪ್ರತಿನಿಧಿಸುತ್ತಾರೆ. ಸ್ಥೂಲ ಅಥವಾ ಸೂಕ್ಷ್ಮ ಕ್ರಿಯೆಗಳು ಈ ತತ್ವಗಳನ್ನು ಘಾಸಿಗೊಳಿಸಿದಾಗ ನಾಗದೋಷವು ಉಂಟಾಗುತ್ತದೆ. ಗರ್ಭಾಶಯದೊಳಗಿರುವ ಭ್ರೂಣವು ಎಲ್ಲಾ ಸೃಷ್ಟಿಗಳಲ್ಲಿ ಅತ್ಯಂತ ಪವಿತ್ರವಾಗಿದೆ ಮತ್ತು ಅದನ್ನು ಕೊಲ್ಲುವುದು ದೇವರು ಅಥವಾ ದೇವತೆಯನ್ನು ಸಾಯಿಸಿದಂತೆ. ಆದ್ದರಿಂದಲೇ ಮಗುವಿಗೆ ಗರ್ಭಪಾತ ಮಾಡುವುದು ನಾಗದೋಷದ ಪ್ರಮುಖ ಕಾರಣವಾಗಿದೆ. ಹಾವು ಎಂದಿಗೂ ಸಾಮಾನ್ಯ ಜೀವಿಯಲ್ಲ, ಇದು ಪ್ರಾಣದ ವಾಹಕ ಮತ್ತು ದೈವತ್ವದ ಗೋಚರ. ಇದು ಜೀವಂತ ಮತ್ತು ಸತ್ತ ಪುರುಷರ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಉದ್ದೇಶಪೂರ್ವಕವಾಗಿ ಅಥವಾ ಅಜಾಗರೂಕತೆಯಿಂದ ಹಾವನ್ನು ಕೊಲ್ಲುವುದರಿಂದ ನಾಗದೋಷ ಸೃಷ್ಟಿಯಾಗುತ್ತದೆ. ವಶೀಕರಣ, ಮೋಹನ, ಆಕರ್ಷಣೆ, ಸ್ತಂಭನ ಇಂತಹ ಅಷ್ಟಕರ್ಮ ಪ್ರಯೋಗಗಳನ್ನು ಇತರರಿಗೆ ಹಾನಿ ಮಾಡಲು ಮಂತ್ರತಂತ್ರ ಯಂತ್ರವಿದ್ಯೆಯ ದುರುಪಯೋಗ ಮಾಡಿದಾಗ ನಾಗದೋಷ ಸೃಷ್ಟಿಯಾಗುತ್ತದೆ. ಇತರರ ಮೇಲೆ, ವಿಶೇಷವಾಗಿ ಅಸಹಾಯಕರ ಮೇಲೆ ಹಿಂಸಾಚಾರ ಮಾಡುವುದು, ಕೆಟ್ಟ ಆಲೋಚನೆಗಳು ಅಥವಾ ಕ್ರಿಯೆಗಳಿಂದ ಇತರರನ್ನು ದೂಷಿಸುವುದು, ಗುರುವಿನ ಕಡೆಗೆ ದ್ವೇಷ, ಅಸಮಾಧಾನ ಅಥವಾ ತಿರಸ್ಕಾರ ಇವೆಲ್ಲವೂ ನಾಗದೋಷದ ಮುಖ್ಯವಾದ ಕಾರಣವಾಗಿದೆ. ನಾಗದೋಷವು ಶಾಪವಲ್ಲ, ಆದರೆ ನಮ್ಮ ಸ್ವಂತ ಕ್ರಿಯೆಗಳ ಪರಿಣಾಮವಾಗಿದೆ. ಹಾಗಾಗಿಯೂ ಕೆಲವು ಕೆಲಸಗಳನ್ನು ಮಾಡುವಾಗ ಯೋಚಿಸಿ ತಾಳ್ಮೆಯಿಂದ ಮಾಡುವುದು ಒಳಿತು. ನಾಗರ ಪಂಚಮಿ ಕೇವಲ ಹಾವಿನ ಹಬ್ಬವಲ್ಲ, ಇದು ಪ್ರಕೃತಿಗೆ ನಮ್ಮ ನಮಸ್ಕಾರ. ಭಯದ ಮೇಲೆ ವಿಜಯ, ಸಮತೋಲನದ ಸಂದೇಶ, ಆದಿಶೇಷನ ಜ್ಞಾನ, ಶಿವನ ನಿರ್ಭಯತೆ, ಕೃಷ್ಣನ ಕರುಣೆ, ಮನುಷ್ಯ ಮತ್ತು ಪ್ರಕೃತಿಯ ಸಹಜೀವನದ ಹಬ್ಬ. ನಾವು ನಾಗದೇವರನ್ನು ಪೂಜಿಸುವುದು ಹಾವಿನ ಭಯದಿಂದಲ್ಲ, ಪ್ರಕೃತಿಯ ಮೇಲಿನ ಕೃತಜ್ಞತೆಯಿಂದ ಪೂಜಿಸುತ್ತೇವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ
ವಿಡಿಯೋವನ್ನು ಹಂಚಿಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಿನಲ್ಲಿ ತಿಳಿಸಿ ಮತ್ತು ಇಂತಹ ಭಾರತೀಯ ಸಂಸ್ಕೃತಿ, ಪುರಾಣ ಹಾಗೂ ಶಾಸ್ತ್ರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.